ಹಲೋ ಎವ್ರಿವಾನ್. ಇಲ್ಲಿ ನಾವು ಹೋಮ್ ಮೇಡ್ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀವಿ. ಸೊ ಇವಾಗೆಲ್ಲ ಪ್ಯಾಕೆಟ್ಸ್ ಬಂದುಬಿಡುತ್ತೆ, ನಾವು ಅದನ್ನು ಮಿಕ್ಸ್ ಮಾಡಿ ಮಾಡಿಬಿಡ್ತೀವಿ. ಬಟ್ ಆಗಿನ ಕಾಲದಲ್ಲಿ ಪ್ಯಾಕೆಟ್ಗಳೆಲ್ಲ ಇರಲಿಲ್ಲ, ಸೊ ಮನೆಯಲ್ಲೇ ಮಾಡ್ತಾಯಿದ್ರು. ಸೊ ಇದಕ್ಕೆ ಏನೇನು ಬೇಕು ಅಂತಂದರೆ ಮೈದಾ ಹಿಟ್ಟು, ಕೋವಾ ಹಾಗೂ ಅಡುಗೆ ಸೋಡಾ. ಸೊ ನೀವು ಒಂದು ಗ್ಲಾಸಷ್ಟು, ಚಿಕ್ಕ ಗ್ಲಾಸ್ ಅಂದರೆ ಚಟಾಕು, ಸೊ ಆ ಗ್ಲಾಸಷ್ಟು ಮೈದಾ ಹಿಟ್ಟು ಮತ್ತು 400 ಗ್ರಾಮಷ್ಟು ಕೋವಾ ಹಾಗೂ 1/4 ಸ್ಪೂನಷ್ಟು ಸೋಡಾ. ಸೊ ಈ ಮೂರನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೈದಾ ಹಿಟ್ಟು ಹಾಗೂ ಕೋವಾ ಎರಡು ಚೆನ್ನಾಗಿ ಹೊಂದ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 10 ನಿಮಿಷದಲ್ಲೆಲ್ಲ ಆಗಲ್ಲ, ಆಲ್ಮೋಸ್ಟ್ ನೀವು 25 ಮಿನಿಟ್ಸ್ ಅಷ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಡಿತಾ ಇರಿ. ನಿಮ್ಮ ಸಾಬೂನು ತುಂಬಾ ಸ್ಲೋನಾ? ಏನ್ ಮಾಡ್ತಿದ್ಯಾ? ಜಾಮೂನು. ನೀವು ನೋಡ್ತಾ ಇರ್ಬೋದು ಯಾವ ಥರ ಮಿಕ್ಸ್ ಮಾಡ್ತಿದ್ದೀವಿ ಅಂತ. ಆ್ಯಂಡ್ ಎಲ್ಲ ಇವಾಗ ಹದಕ್ಕೆ ಬಂದಿದೆ. ಸೊ ಇವಾಗ ನೆಕ್ಸ್ಟ್ ನಾವು ಉಂಡೆ ಕಟ್ಕೊಬೇಕು. ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ಕೋಬೋದು. ನಾವು ರೌಂಡು ಹಾಗೂ ಓವಲ್ ಶೇಪಲ್ಲಿ ಕಟ್ಕೊಂಡ್ವಿ. ಆ್ಯಂಡ್ ಇನ್ನೊಂದು ಕಡೆ ನಾವು ಕ್ಷೀರಾಗೆ ರೆಡಿ ಮಾಡ್ಕೊಂಡ್ವಿ, ಸಕ್ಕರೆ ನೀರು. ಸೊ ಅದಕ್ಕೆ 1.5 ಗ್ಲಾಸಷ್ಟು ಸಕ್ಕರೆ ಹಾಗೂ 2 ಲೋಟ ನೀರು ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಸ್ವಲ್ಪ ಕೇಸರಿ ಹಾಕ್ಕೊಂಡಿದ್ದೀವಿ ಕಲರ್. ಹಾಗೆ ಇದಕ್ಕೆ ಸ್ವಲ್ಪ ಹಾಲು ಕೂಡ ಹಾಕ್ತಾರೆ, ಅಂದರೆ 1-2 ಸ್ಪೂನಷ್ಟು ಹಾಲು. ಯಾಕೆಂದರೆ ಸಕ್ಕರೆಯಲ್ಲಿರುವಂಥ ಸಣ್ಣ ಪುಟ್ಟ ಕಲ್ಲು ಹಾಗೂ ಏನಾದ್ರು ಕಟ್ಟಿದ್ರೆ ಅದು ಇನ್ನೊರೆ ಮುಖಾಂತರ ಬಂದು ಅದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಸೊ ಇನ್ನೊಂದು ಕಡೆ ನಾವು ಎಣ್ಣೆ ಕಾಯೋಕೆ ಇಟ್ಕೋಬೇಕು. ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಬೇಯಿಸಬೇಕು. ಇದು ಕೋವಾ ಜಾಮೂನ್ ಆಗಿರೋದ್ರಿಂದ ಒಳಗಡೆ ಬೇಯಬೇಕು ಅದು ಚೆನ್ನಾಗಿ. ಸೊ ಅದಕ್ಕೆ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು 1 ಅಥವಾ 3 ಆ ಥರ ಹಾಕ್ಕೊಂಡು ಬೇಯಿಸ್ಕೋಬೇಕು. ಒಟ್ಟಿಗೆ ಹಾಕಿದ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. 2 to 3 hours ಅದನ್ನು ಆರಕ್ಕಿಟ್ಟು ಆಮೇಲೆ ನೀವು ಅದನ್ನು ಕ್ಷೀರಕ್ಕೆ ಹಾಕೋಬೇಕು. ಆ್ಯಂಡ್ ನಾನಿದು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಹೋಮ್ ಮೇಡ್. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಆ್ಯಂಡ್ ಸಾಫ್ಟಾಗಿತ್ತು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.